ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ವಿಡಿಯೋ ಮಾಡ್ತಿರೋ ಕಾರಣ ಏನು ಅಂದರೆ, ನನಗಿವತ್ತು ತುಂಬ ಕೋಪ ಬಂದಿದೆ ಆ್ಯಕ್ಚುಲಿ. ಸೊ ಅದಕ್ಕೆ ನಾನು ರಿಯಾಕ್ಟ್ ಮಾಡಬೇಕು ಅಂತ ಈ ವ್ಲಾಗ್ನ ನಾನು ಮಾಡ್ತಾಯಿದ್ದೀನಿ. ಏನು ವಿಷಯ ಅಂತಂದರೆ, ನನಗೆ ಒಂದು ನಿಮಿಷ ಈ ವಿಡಿಯೋ ಮಾಡ್ತಿರೋ ಮ್ಯಾಟ್ರ್ ಏನು ಅಂತ ಅಂದರೆ, ಇವತ್ತು ನನಗೊಬ್ಬರು ಬ್ಯಾಡ್ ಕಮೆಂಟ್ ಹಾಕಿದ್ರು. ಅದು 2 ವೀಡಿಯೋಸ್ಗೆ ಹಾಕಿದ್ದಾರೆ. ಏನು ಕಮೆಂಟ್ ಅಂತ ಓದ್ತೀನಿ. ಸೊ ನನಗೆ ನಾನು ಈ ಥರ ಬ್ಯಾಡ್ ಕಮೆಂಟ್ ಬಂದಿದೆ ಅಂತ ಹೇಳಿದಾಗ ನನಗೆ ಒಂದಷ್ಟು ಜನ ಹೇಳಿದ್ದು ಹೈಡ್ ಮಾಡು ಅಂತ. ಬಟ್ ನಾನು ಹೈಡ್ ಮಾಡೋಕ್ಕೆ ಹೋಗಲ್ಲ, ಯಾಕಂದರೆ ನಾನು ರಿಯಾಕ್ಟ್ ಮಾಡಬೇಕು ಅದಕ್ಕೆ. ಆ ಥರ ಬ್ಯಾಡ್ ಕಮೆಂಟ್ ಯಾಕೆ ಮಾಡ್ತಾರೆ? ಆಬ್ವಿಯಸ್ಲಿ ನನಗೆ ಸ್ವಲ್ಪ ಜನ ಮೇಲೆ ಡೌಟ್ ಇದೆ, ಬಟ್ ಕ್ಲಿಯರಾಗಿ ಕನ್ಫರ್ಮ್ ಆಗಿ ಅವರೇ ಅಂತ ನಾನು ಹೇಳೋಕ್ಕೂ ಆಗಲ್ಲ. ಸೊ ಅದು ನನ್ನಲ್ಲೇ ಇರಲಿ. ಸೊ ಯಾರು ಬ್ಯಾಡ್ ಕಮೆಂಟ್ ಮಾಡಿದ್ದಾರೆ ಅಲ್ಲೇ ತಿರುಗಿಸಿ ಸೊ ಈಗ ಬ್ಯಾಡ್ ಕಮೆಂಟ್ ಮಾಡಿದ್ದಾರೆ ಅಂತ ನಾನು ಸಪ್ಕಾಗಿ ಬೇಜಾರಾಗಿ ಕೂತ್ಕೊಳ್ಳೋದು ಬದಲು ನಾನು ರಿಯಾಕ್ಟ್ ಮಾಡ್ಬೋದು ಅಲ್ವಾ ಅಂತ ಅನಿಸ್ತು. ಆ್ಯಂಡ್ ಮುಂದೆ ಯಾವತ್ತೂ ರಿಗ್ರೆಟ್ ಮಾಡಬಾರ್ದು. ಈ ಥರ ಮಾಡಿದಾಗ ಈ ಥರ ಮಾಡ್ಬೋದಾಗಿತ್ತು ಅಂತ ರಿಗ್ರೆಟ್ ಮಾಡಬಾರ್ದು. ಅಲ್ಲಲ್ಲೇ ಏನದು ಅಂತಾರಲ್ಲ, ಈ ಕಮೆಂಟ್ ಆಗಿರೋದಕ್ಕೆ ಕೌಂಟ್ರ್ ಕೊಡೋಣ ಅಂತ ಬಂದಿದ್ದೀನಿ ಇವತ್ತು. ಸೊ ಈ ವ್ಲಾಗ್ನ ಅದಕ್ಕೆ ಮಾಡ್ತಾಯಿದ್ದೀನಿ. ಏನು ಕಮೆಂಟು ಅಂತ ಓದ್ತೀನಿ ನೋಡಿ. ಲಾಸ್ಟ್ ವ್ಲಾಗ್ ಅಂದರೆ ಫನ್ ವಿತ್ ಮೈ ಫ್ರೆಂಡ್ಸ್ ಅಂತ ಒಂದು ವ್ಲಾಗ್ ಮಾಡಿ ಹಾಕಿದ್ದೆ ಅಲ್ವಾ, ಅದಕ್ಕೆ ಕಮೆಂಟ್ ಮಾಡಿರೋದು ಏನು ಅಂತ ಅಂದರೆ, ಮಾನ ಮರ್ಯಾದೆ ಇಲ್ವಾ ನಿನಗೆ? ಕಾಲೇಜ್ಗೆ ಹೋಗಿ ಓದು ಅಂದರೆ ಈ ಆಟ ಆಡ್ತಿದ್ಯಾ ನೀನು ಅಂತ ನನಗೆ ಕಮೆಂಟ್ ಹಾಕಿರೋದು. ಸೊ ಇದಕ್ಕೇನು ರಿಯಾಕ್ಟ್ ಮಾಡ್ತೀನಿ ಅಂದರೆ, ಓದ್ತಾ ಇರೋಳು ನಾನು, ಫೀಸ್ ಕಟ್ತಾ ಇರೋದು ನಮ್ಮ ಅಪ್ಪ ಅಮ್ಮ ಮಮ್ಮಿ, ಆಯಿತಾ? ನಿನಗೇನು ಕಷ್ಟ ಆಯಿತು? ನಾನು ಕಾಲೇಜ್ಗೆ ಓದೋಕ್ಕಾರು ಹೋಗ್ತೀನಿ, ಎಂಜಾಯ್ ಮಾಡೋಕ್ಕಾರು ಹೋಗ್ತೀನಿ, ಅಥವಾ ಆಟ ಆಡೋಕ್ಕಾರು ಹೋಗ್ತೀನಿ. ನಿನಗೇನವ ಕಷ್ಟ? ನಾನು ಓದೋದು ನಂಗೆ ಗೊತ್ತು. ನಾನು ಯಾವಾಗ ಓದಬೇಕು, ಯಾವಾಗ ಎಂಜಾಯ್ ಮಾಡಬೇಕು, ಯಾವಾಗ ಆಟ ಆಡಬೇಕು ಅಂತ ಎಲ್ಲ ನನಗೆ ಗೊತ್ತು. ನಾನೇನು ಚಿಕ್ಕ ಪಾಪು ಅಲ್ಲ ನಿಂಗೆ ಹೇಳ್ಕೊಡೋಕ್ಕೆ. ಆ್ಯಂಡ್ ಫಸ್ಟ್ ಆಫ್ ಆಲ್ ಇದೆಲ್ಲ ಮಾತಾಡೋಕ್ಕೆ ನಿನ್ಗೇನು ರೈಟ್ಸ್ ಐತೆ? ಮುಚ್ಕೊಂಡು ವೀಡಿಯೋಸ್ ಎಲ್ಲ ಮುಚ್ಕೊಂಡು ಹೋಗಬೇಕು, ಕಮೆಂಟ್ ಹಾಕಬೇಕು. ಏನಾದರೂ ವೀಡಿಯೋ ಬಗ್ಗೆ ಫಾಲ್ಟ್ ಇದ್ದರೆ ಹಾಕು, ಓಕೆ ಎಕ್ಸೆಪ್ಟ್ ಮಾಡ್ಕೊಳ್ಳೋದು. ನನ್ನ ಪರ್ಸ್ನಲ್ ಮ್ಯಾಟ್ರಿಗೆ ಯಾಕೆ ಬರ್ತೀಯ ನೀನು? ಯಾಕೆ ಬರ್ತೀಯ? ಯಾವುದೋ ಒಂದು ಮಾತಿದೆ, ನೆನಪಾಗ್ತೈತೆ ಈಗ. ತನ್ನ ತಟ್ಟೆಯಲ್ಲಿ ಹೆಗ್ಣ ಬಿದ್ದಿದ್ರು ನನ್ನ ತಟ್ಟೆಲಿರೋ ನೊಣನ ಹುಡುಕ್ತಿದ್ರಂತೆ. ಹಂಗಾಯಿತು ನಿನ್ನ ಕತೆ. ನಿನ್ನದು ನೀನು ನೋಡ್ಕೊ ಫಸ್ಟು, ಆಮೇಲೆ ಬೇರೆಯವ್ರಿಗೆಲ್ಲ ಕಮೆಂಟ್ ಕೊಡುವೆ ಈ ಥರ. ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ಅಂದರೆ ಸಿರಿ ಜೊತೆ ಮತ್ತು ವರ್ಷನ್ ಜೊತೆ ಔಟಿಂಗ್ ಹೋಗಿದ್ದೆ ಅಂತ ಹೇಳಿದ್ನಲ್ಲ, ಆ ವ್ಲಾಗಲ್ಲಿ ಏನು ಕಮೆಂಟ್ ಮಾಡಿದ್ದಾರೆ ಅಂತ. ಆವಾಗ ನಾನು ಹೇಳಿದೆ ಅಲ್ವಾ, ಸಿರಿ ನನ್ನ ಜೊತೆ ಯಾಕೋ ಜಾಸ್ತಿ ಮಾತಾಡಲ್ಲ, ಬೇರೆಯವ್ರ ಜೊತೆ ಎಲ್ಲ ಚೆನ್ನಾಗಿ ಮಾತಾಡ್ತಾಳೆ ಅಂತ. ಅದಕ್ಕೆ ಏನು ಮಾಡಿದ್ದಾರೆ ಅಂದರೆ, ಆ ಪುಟ್ಟ ಮಗುಗೂ ಗೊತ್ತು ನೀನು ಎಂಥವಳು ಅಂತ. ಅದಕ್ಕೆ ಅವಳು ನೀನು ಮಾತಾಡಿಸ್ದೆ ಹಂಗೆ ಒಯ್ತಾ ಇರೋದು. ಮತ್ತು ವರ್ಷಂಗೆ ಏನಕ್ಕೆ ಗೊತ್ತಾ, ಚಪ್ಪಲಿಗಳು ಇಷ್ಟ ಆಗಲಿಲ್ಲ, ಯಾಕಂದರೆ ಎಲ್ಲ ಚಪ್ಪಲಿಗಳು ನನ್ನ ಫೇಸ್ ಥರ ಇತ್ತಂತೆ. ಅಲ್ಲ ಏನು ನೀವೆಲ್ಲ ಏನಕ್ಕೆ ಕಂಪ್ಯಾರಿಸನ್ ಮಾಡೋದು? ಆ ಸಿರಿ ಏನಕ್ಕೆ? ಆ ಚಿಕ್ಕ ಪಾಪು ಅದು, ಅದಕ್ಕೆ ಏನು ಗೊತ್ತಾಗುತ್ತೆ? ಹಿಂಗೆ ಆ ವರ್ಷ ಅಮ್ಮಕ್ಕ ಮತ್ತು ಯಶೋಣ ರಾಧಿಕಕ್ಕ ಅವ್ರ ಜೊತೆ ಎಲ್ಲ ಯಾವಾಗಲೂ ಮಾತಾಡ್ತಾ ಇರುತ್ತೆ. ನಾನು ಯಾವಾಗೂ ಅಪರೂಪಕ್ಕೆ ಹೋಗ್ತೀನಿ. ಸೊ ಅವಳಿಗೇನು ಗೊತ್ತಿರುತ್ತೆ? ಸೊ ಮಾತಾಡಲ್ಲ ಅವಳು. ನಾನು ಅವಳ ಜೊತೆ ಹೋದಾಗ ಫುಲ್ ಒಂದಷ್ಟು ತುಂಬ ಟೈಮ್ ಸ್ಪೆಂಡ್ ಮಾಡಿದಾಗ ಮಾತಾಡ್ತಾಳೆ, ಚೆನ್ನಾಗೇ ಮಾತಾಡ್ತಾಳೆ. ಹಂಗೆ ಯಶು, ಹಂಗೆ ಹಿಂಗೆ ಯಶು ಅಂತ. ನಾನೇನೋ ವೀಡಿಯೋದಲ್ಲಿ ಆ ಥರ ಹೇಳಿದ್ಕೆ ನೀನು ಈ ಥರ, ಅಪ್ಪ ಆ ಚಿಕ್ಕ ಮಗುಗೆ ನನ್ನ ಬುದ್ಧಿ ಗೊತ್ತಾಗುತ್ತಾ? ಅದು ಹೆಂಗೆ ರಿಕಮೆಂಡ್ ಮಾಡ್ತೀರಾ ನೀವೆಲ್ಲ ಆ ಥರ? ಇನ್ನೊಂದು, ವರ್ಷಂಗೆ ಸ್ಲಿಪ್ಪರ್ ಯಾಕೆ ಇಷ್ಟ ಆಗಲಿಲ್ಲ ಅಂದರೆ, ಸ್ಲಿಪ್ಪರ್ಗಳೆಲ್ಲ ನನ್ನ ಮುಖದ ಥರ ಇತ್ತು. ಅಲ್ಲ ಗೈಸ್, ನನ್ನ ಮುಖ ಚೆನ್ನಾಗಿಲ್ವಾ? ನೀವು ಹೇಳಿ. ಮತ್ತೆ ಯಾಕೆ ಅವಳು ಹಂಗೆ ಕಮೆಂಟ್ ಮಾಡ್ತಾಳೆ? ಆ್ಯಕ್ಚುಲಿ ಏನು ಗೊತ್ತಾ, ನಾನು ಯಾಕೆ ಅವಳು ಇವಳು ಅಂತ ಬಳಸ್ತಾ ಇದ್ದೀನಿ ಅಂದರೆ, ನಂಗೆ ಗೊತ್ತು ನನಗೆ ಯಾವ ಬಾಯ್ ಹೇಟರ್ಸು ಇಲ್ಲ. ಶ್ಯೂರ್ ನಾನು ಇದು ಮಾಡಿರೋದು ಒಂದು ಹುಡುಗಿನೇ. ನಾನು ಆ್ಯಕ್ಚುಲಿ ಬಾಯ್ಸ್ ಜೊತೆ ನಾನು ಜಾಸ್ತಿ ಮಾತಾಡೋದು ಇಲ್ಲ. ಎಲ್ಲೋ ಸ್ವಲ್ಪ ಜನ ಅಷ್ಟೇ ನನ್ನ ಜೊತೆ ಇರೋದು. ಅವ್ರನ್ನ ಎಷ್ಟರಲ್ಲಿ ಬೇಕು ಅಷ್ಟರಲ್ಲಿ ಅಷ್ಟೇ. ಆ ಥರ ಹೇಟ್ ಮಾಡೋ ಥರ ನಾನು ಯಾವ ದೃಷ್ಟಿಲೂ ಕೆಟ್ಟೋಳಾಗಿಲ್ಲ. ಬಟ್ ಗರ್ಲ್ಸ್ ಇದ್ದಾರೆ, 1-2-3 ಜನ ಇದ್ದಾರೆ. ಅವರಲ್ಲಿ ಯಾರೋ ಒಬ್ಬರು ಕಮೆಂಟ್ ಮಾಡಿದ್ದಾರೆ ಅಂತ ನಾನು ಅನ್ಕೋತೀನಿ. ಸೊ ಅದಕ್ಕೋಸ್ಕರ ನಾನು ಅವಳು ಇವಳು ಅಂತ ಬಳಸ್ತಾ ಇರೋದು.
ಅಮ್ಮಕ್ಕಂಗೆ ಹೇಳಿದೆ ಈ ಥರ ಆ್ಯಕ್ಚುಲಿ ನನಗೆ ಕಮೆಂಟು ಕಳಿಸಿದೆ ಅವರು, ಐ ಮೀನ್ ಸ್ಕ್ರೀನ್ಶಾಟ್ ತೆಗ್ಬಿಟ್ಟು ಯಾರು ಈ ಥರ ಹಾಕಿರೋದು ಅಂತ ಕೇಳೋಕ್ಕೆ ಸ್ಕ್ರೀನ್ಶಾಟ್ ಕಳಿಸಿದ್ರು. ಅವಾಗ ನಾನು ನೋಡಿದ್ದು. ಅವ್ರಿಗೆ ನಾನು ಅಂದರೆ ಅವ್ರು ಹೇಳಿದ್ದೇನೆಂದರೆ, ನಿನ್ನ ಬೆಳವಣಿಗೆ ನೋಡಿ ಹುರ್ಕಲಿ, ಆ್ಯಂಡ್ ನಿನ್ನ ಬಗ್ಗೆ ಒಂದು ಬ್ಯಾಡ್ ಕಮೆಂಟ್ ಹಾಕೋರೆ ಅಂದರೆ ಅಲ್ಲಿಗೆ ನೀನು ಅವ್ರಿಗಿಂತ ಮೇಲಿದೆಯಾ, ತುಂಬ ಮೇಲಿದೆಯಾ. ಸೊ ಅವ್ರು ನಿನ್ನ ಹತ್ರ ಬರೋಕ್ಕಾಗ್ತಿಲ್ವಲ್ಲ, ಸೊ ಅದಕ್ಕೋಸ್ಕರ ಈ ಥರ ಎಲ್ಲ ಕಮೆಂಟ್ ಮಾಡಿದ್ದಾರೆ ಅಂತ ಹೇಳಿದ್ರು. ಸೊ ನೀನು ಈ ಥರ ಎಲ್ಲ ಬ್ಯಾಡ್ ಕಮೆಂಟ್ ಹಾಕ್ಕೊಂಡು ನೀನು ಇಲ್ಲೇ ಇರು, ನಾನು ಇಲ್ಲಿ ಹೋಗಿರ್ತೀನಿ. ಅಲ್ಲ ಕಣವ, ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡು, ಫೇಕ್ ಐ ಡಿ ಕ್ರಿಯೇಟ್ ಮಾಡ್ಕೊಂಡು ಕಾಮೆಂಟ್ ಹಾಕೋ ನಿನಗೆ ಇಷ್ಟು ಇರಬೇಕಾದ್ರೆ ಇನ್ನು ಒರಿಜಿನಲ್ ಅಕೌಂಟಲ್ಲಿ ಕಷ್ಟಪಟ್ಟು ಕಂಟೆಂಟ್ ಕ್ರಿಯೇಟ್ ಮಾಡಿ ವಿಡಿಯೋ ಮಾಡ್ತಾರೆ, ನನಗೆ ಇನ್ನಷ್ಟು ಇರ್ಬೇಡ. ಹಾಂ, ಆದರೆ ನೋಡು, ಇಲ್ಲ ಕೆಡ್ಸ್ಕೊಂಡು ಹೋಗು. ಎಲ್ಲ ಕೆಡ್ಸ್ಕೊಂಡಿಲ್ಲ, ಏನಂದರೆ ತುಂಬ ಒಂಥರ ಕೋಪ ಬಂತು. ಈ ಥರ ಎಲ್ಲ ಕಮೆಂಟ್ ಮಾಡ್ತಾರಲ್ಲ, ಅವ್ರಿಗೇನು ಒಂಚೂರು ಅನ್ಸಲ್ವಾ ಅಂತ, ಅದಕ್ಕೋಸ್ಕರ ರಿಯಾಕ್ಟ್ ಮಾಡಬೇಕು ಅಂತ ಈ ವಿಡಿಯೋ ಮಾಡ್ತಿದ್ದೀನಿ. ನಿಮಗೆ ಏನಾದರೂ ಅವ್ರಿಗೆ ಬೈಬೇಕು ಅಂತ ಅನಿಸಿದ್ರೆ ಈ ವಿಡಿಯೋದಲ್ಲಿ ಕಮೆಂಟ್ ಹಾಕಿ. ಅವ್ರು ಪಕ್ಕ ಆಬ್ವಿಯಸ್ಲಿ ನೋಡ್ತಾರೆ. ನಾನು ಅಲ್ಲಿವರೆಗೂ ಅವ್ರಿಗೆ ರಿಪೋರ್ಟ್ ಅಥವಾ ರಿಸ್ಟ್ರಿಕ್ಟ್ ಏನೂ ಮಾಡಿರಲ್ಲ. ನೀವು ಕಮೆಂಟ್ ಮಾಡಿ, ಯಾವ ಥರ ಕಮೆಂಟ್ ಮಾಡ್ತೀರಾ ಅಂದರೆ ನಿಮ್ಗೆ ಗೊತ್ತಲ್ಲ, ಆ ಥರ ಮಾಡಿ. ಯಾರು ಬಾಯಲ್ಲಿ ನೋಡು, ಯಾರೋ ಒಬ್ರು ಬ್ಯಾಡ್ ಕಮೆಂಟ್ ಹಾಕೋರೆ ತಗೋ. ಓದು. ಮಾನವ ಮರ್ಯಾದೆ ಅಲ್ವಾ ಎಲ್ಲ ಇಲ್ವಾ ನಿನಗೆ? ಕಾಲೇಜಿಗೆ ಹೋಗಿ ಓದು ಅಂದರೆ ಈ ಥರ ಆಟ ಆಡ್ತೀಯ ನೀನು? ಈ ಪುತ ಮಗ ಹೇಳ್ತೀನಿ ನೋಡ, ಅಮ್ಮ ನೋಡಿದ್ರೆ ನೋಡ್ಬೇಕು. ನೀನು ಅಮ್ಮನಿಲ್ಲ ಅದುಮ್ಕೊಂಡು ಹೇಳಲ್ಲ ಅವಡೆ ಯಾವನವನು ಅಂದವನು ಸುಮ್ಮನಿರಲೇ. ಅಕೌಂಟ್ ತೋರಿಸೋದು ಯಾವುದು ಅಂತ ಯಾವ ನಂಬರ್ ಲಿಂಕ್ ಆಗೋದು ನಾವು ಫ್ರೆಂಡ್ಸ್ ಕಂಡಿಡಿಸ್ತೀನಿ. ಯಾರಿದ್ದಾರೆ ಕೊಡು, ಅಕೌಂಟ್ ಹೇಳ್ತೀನಿ ಅಷ್ಟೇ. ಸುಮ್ಮನೆ ಜಾಸ್ತಿ ತಲೆ ಕೆಡ್ಸ್ಕೊಂಡಿಲ್ಲ. ನೋಡಿದ್ರೆ ನೋಡ್ಬೇಕು, ಮುಚ್ಕ ಇರಬೇಕು. ಆಯ್ತಾ? ಕೇಳಿಸ್ತಾ? ಅದು ಯಾವಳೆ ಹುಡುಗಿ ಅಂತಾನೆ ಗೊತ್ತು. ನನ್ನ ತಮ್ಮಂಗೂ ಗೊತ್ತು, ಹುಡುಗಿ ಅಂತಾನೆ ಗೊತ್ತು. ಹುಡುಗಿರ್ ಬಿಟ್ರೆ ಹುಡುಗರ್ಗಾದ್ರೆ ಇಂಥ ಹೊಟ್ಟೆ ಕಿಚ್ಚಿರಲ್ಲ. ನನ್ಗೆ ಯಾರು ಹುಡುಗರು ಫ್ರೆಂಡ್ಸೇ ಇಲ್ಲ. ಅಷ್ಟು ಏಟ್ ಮಾಡೋರು ಯಾರೋ ನನಗೆ. ನನ್ನ ಅವಳೆ ಕಲ ಅವಳೆ ಒಂದಿರಂಡೆ ಅದು ಒಂದಿರಂಡೆ ಏನ್ರಿ ಮೀಡಿಯಾ ಏನ್ರಿ ಕಿತ್ಕೊತಿರೋದು? ನೀವ್ ಎಂತ ಬ್ಯಾಡ್ ಕಮೆಂಟ್ ಹಾಕೋರು ನಮ್ ತಾವೇನು ಕಿತ್ಕೊಳಕ್ ಆಗಲ್ಲ. ನೀವು ಕೇಳಿ ನಾವು ಫಸ್ಟೇ ಡಿಬೋಸ್ ಫ್ಯಾನ್ಸ್. ಸೊ ಒಂದು ಡೈಲಾಗ್ ನೆನಪಾಗ್ತೈತೆ, ಹೇಳ್ತೀನಿ. ಏನ್ರಿ ಹೇಟರ್ಸ್, ಏನ್ರಿ ಮಾಡ್ಕೋತೀರಾ? ಏನ್ರಿ ಕಿತ್ಕೊಳಕ್ಕಾಗುತ್ತೆ ನಮ್ಮ ಹತ್ರ? ಹಬ್ಬ ಆದರೂ ಕಮೆಂಟ್ ಮಾಡ್ಕೋತೀರಾ, ಮಾಡ್ಕೊಳ್ಳಿ, ಹೋಗ್ಲಿ, ಚೆನ್ನಾಗಿರಿ. ಅದು ಬಿಟ್ರೆ ಏನೂ ಮಾಡೋಕ್ಕಾಗಲ್ಲ ನಿಮ್ಮ ಕೈಯಲ್ಲಿ. ತುಳಿಯೋಕೆ ಒಬ್ರಿದ್ರೆ ಬೆಳ್ಸೋಕೆ ಸಾವಿರಾರು ಜನ ಇರ್ತಾರೆ. ನಿಮಗೆಲ್ಲ ತಲೆ ಕೆಡ್ಸ್ಕೊಳ್ಳೋ ಮ್ಯಾಟ್ರ್ ಎಲ್ಲ ಸೈಬರ್ಗೆ ಕಂಪ್ಲೇಂಟ್ ಕೊಟ್ಟು ನಿನ್ನ ಚರಿತ್ರೆನೇ ತೆಗೆಸ್ಬಿಡ್ತೀನಿ ಅಷ್ಟೇ. ನಿನ್ನ ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿಕೊಂಡು ಈ ಥರ ಬ್ಯಾಡ್ ಕಮೆಂಟ್ ಆಗ್ತಾಯಿದ್ದೀಯ. ಆ್ಯಕ್ಚುಲಿ ನಾನು ಬ್ಯಾಡ್ ಕಮೆಂಟ್ ಮಾಡಿದ್ದಾರೆ ಅಂತ ನನ್ನ ಫ್ರೆಂಡ್ಸ್ ಕೇಳಿದಾಗ ಅವ್ರ ರಿಯಾಕ್ಷನ್ ನೋಡಬೇಕಾಗಿತ್ತು. ನೋಡಿ ಹಾಕ್ತೀನಿ ಅವ್ರು ಹೇಗೆಲ್ಲ ರಿಯಾಕ್ಟ್ ಮಾಡಿದ್ರು ಅಂತ. ಇಲ್ಲಿ ಯಾರೋ ನನಗೆ ಬ್ಯಾಡ್ ಕಮೆಂಟ್ ಹಾಕೋರೆ, ಓದ್ಬಿಟ್ಟು ಏನು ರಿಯಾಕ್ಟ್ ಮಾಡ್ತೀಯಾ ಅಂತ ಹೇಳಿ. ನಾನು ನಿಂಗೆ ಬೆಳಗ್ಗೆ ಒಂದು ಕಮೆಂಟ್ ತೋರಿಸಿದ್ನಲ್ಲ, ಅದಾ ಇಲ್ಲಿ ಯಾರು ನಮಗೆ ಹಂಗೆ ಅಂತಾರೆ ಅವರೇ ಇರ್ತಾರೆ. ಒಂದು ಕಮೆಂಟ್ ಬ್ಯಾಡ್ ಕಮೆಂಟ್ ಐತೆ, ಅದನ್ನು ಓದ್ಬಿಟ್ಟು ಏನು ರಿಯಾಕ್ಟ್ ಮಾಡ್ಬೋದು ಅಂತ ಹೇಳಿ. ಸರಿ, ಯಾವಾಗ ಹೋಗೋದ? ಸೈಬರ್ಗೆ ಹೋಗಿ ಕಂಪ್ಲೇಂಟ್ ಕೊಡೋದಾ ಯಾರು ಐಡಿ ಅಂತ ಗೊತ್ತಾಗ್ತದೆ. ಲಕ್ಷ್ಮಿ, ನೀನೇನು ರಿಯಾಕ್ಟ್ ಮಾಡ್ತೀಯಾ? ಚೆನ್ನಾಗಿ ಹೇಳಿದ್ಲು. ಚಯ, ನಿನ್ಗೆ ಏನು ಅನ್ಸುತ್ತೆ? ಮಾಡಕ್ಕೆ ಕೆಲಸ ಇರಲಿಲ್ಲ, ಅವಳ ಕ್ಯಾರೆಕ್ಟ್ರೇ ಸರಿ ಇಲ್ಲ, ನಿನ್ನ ಕ್ಯಾರೆಕ್ಟ್ರೇ ಎಂತಕ್ಕೆ ಅವ್ಳು ಸರ್ಟಿಫಿಕೇಟ್ ಕೊಡಬೇಕು, ಜಸ್ಟ್ ಏನೋ. ಸೊ ಗೈಸ್, ನೋಡಿದ್ರಲ್ಲ ಯಾರ್ಯಾರು ಹೇಗೆಲ್ಲ ರಿಯಾಕ್ಟ್ ಮಾಡಿದ್ರು ಅಂತ. ಎಸ್ಪೆಷಲಿ ನಂಗೆ ಇಷ್ಟ ಆಗಿದ್ದು ನನ್ನ ತಮ್ಮ ರಿಯಾಕ್ಟ್ ಮಾಡಿದ್ದು. ಆ್ಯಕ್ಚುಲಿ ಅವನು ಹಂಗೆಲ್ಲ ಸುಮ್ಮನೆ ನಾನು ಪರ ವಹಿಸ್ಕೊಂಡು ಬರೋಲ್ಲ. ಆ್ಯಕ್ಚುಲಿ ಇವತ್ತು ಅವಳಿಗೆ ಸಖತ್ತಾಗಿ ಬೈದಿದ್ದಾನೆ, ಖುಷಿ ಆಯಿತು.
ಆ್ಯಂಡ್ ನನಗೂ ಯಾವ ರಿಗ್ರೆಟು ಇಲ್ಲ ಈಗ. ಇನ್ಮೆಯಿಂದ ಕಮೆಂಟ್ ಮಾಡೋಕ್ಕಿಂತ ಮುಂಚೆ 100 ಸಲ ಯೋಚನೆ ಮಾಡಿ ಕಮೆಂಟ್ ಮಾಡು ಅಂತ ಹೇಳ್ತೀನಿ. ಈ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ನಾಳೆ ಲೆವೆಲ್ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.